ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಎಲ್ಲ ಗೊತ್ತಿದೆ 2 years ಅಲ್ಲಿ ಯಾವ ಇಶ್ಯೂಸು ಇಲ್ಲ. ಸೀಡ್ಸ್ ಆಗಲಿ, ಪೆಸ್ಟಿಸೈಡ್ ಆಗಲಿ, ಸೊ ಫರ್ಟಿಲೈಸರ್ಸ್ ಆಗಲಿ ಇಶ್ಯೂಸ್ ಇಲ್ಲ. ಮೇಜರು ಇಡೀ ಕಂಟ್ರಿನಲ್ಲಿ DAP ಯೂರಿಯಾ ಸಮಸ್ಯೆ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ನಮಗೆ ಕಡಿಮೆ ಸಪ್ಲೈ ಇದ್ರೂ ಮ್ಯಾನೇಜ್ ಮಾಡಿದ್ದೀವಿ, ರೈತರಿಗೆ ಕನ್ವಿನ್ಸ್ ಮಾಡಿದ್ದೀವಿ, ಯಾವುದೂ ಸಹ ಪ್ರತಿಭಟನೆ ಆಗಲಿಕ್ಕೆ ಅವಕಾಶ ಆಗಿಲ್ಲ. ಸೊ ಹಾಗಾಗಿ ಮತ್ತು ಹೈಯೆಸ್ಟು ಇನ್ ದಿ ಕಂಟ್ರಿ ನಾವು ಹಾರ್ವೆಸ್ಟ್ ಹಬ್ಬನ್ನು ಕೊಟ್ಟಿರೋದು 344, 50 ಲಕ್ಷ ಸಬ್ಸಿಡಿ, 40 ಲಕ್ಷ ಜನರಲ್ಗೆ, 50 ಲಕ್ಷ SC/ST. ಈ ಎಲ್ಲ ಇಶ್ಯೂಸು ಮತ್ತು 24,000 ಕೃಷಿ ಹೊಂಡ ಮಾಡಿದ್ವಿ. ಇನ್ಶೂರೆನ್ಸ್ನಲ್ಲಿ ಹಿಂದೆಲ್ಲ 16 ಲಕ್ಷ ರಿಜಿಸ್ಟ್ರೇಷನ್ ಆಗ್ತಿತ್ತು, 27 ಲಕ್ಷ 28 ಲಕ್ಷ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಆಗಿದೆ. ಟೋಟಲಿ 2 ವರ್ಷದಲ್ಲಿ ಸೊ ಸಬ್ಸಿಡಿ ಇರ್ಬೋದು, ಇನ್ಸ್ಟೆಂಟ್ ಇರ್ಬೋದು, ಇವೆಲ್ಲ 5,000 ಚಿಲ್ಲರೆ ಕೋಟಿ ರೈತರಿಗೆ ಹೋಗಿದೆ. ಒಂದು ಫಸ್ಟ್ ಇಯರ್ 68 ಲಕ್ಷ ರೈತರಿಗೆ ಹೋಗಿದೆ, ಸೆಕೆಂಡ್ ಇಯರ್ 62. ಹಾಗಾಗಿ ಸೊ ನಾವು ಭಾಳ ಸಂತೋಷಪಟ್ಟು, ಜೊತೆಗೆ ಇದನ್ನು ತೋರಿಸಿ ಅಂತ BJPಯ ಮಧ್ಯಪ್ರದೇಶ 3 ಸಾರಿ ಮುಖ್ಯಮಂತ್ರಿ ಆಗಿದ್ದರು, ಇವತ್ತು ಸೆಂಟ್ರಲಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದರು. ಬೆಸ್ಟ್ ಇನ್ ದ ಕಂಟ್ರಿ ಕರ್ನಾಟಕ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಹೇಳಿದ್ದಾರೆ. ಅವರೇ ಇಲ್ಲಿ ಬಂದಾಗ ಎಲ್ಲ ಪತ್ರಿಕೆನಲ್ಲೂ ಕವರ್ ಆಗಿದೆ. ಇದಕ್ಕಿಂತ ನಾವು ಒಂದಷ್ಟು ಏನಾದರೂ ನಾವು ರೈತರ ಮಗ ಆದ್ರಿಂದ, ರೈತರ ಜಿಲ್ಲೆ ಆದ್ರಿಂದ, ಮಂಡ್ಯ ರೈತರು ಆದ್ರಿಂದ ಮಾಡಿದ್ರಿಂದ ಸೊ ನಮ್ಮ ಜನರಲ್ ಸೆಕ್ರೆಟರಿಯವರು ಅಪ್ರಿಷಿಯೇಟ್ ಮಾಡೋದು. ಸೊ ಐ ಆಮ್ ವೆರಿ ಹ್ಯಾಪಿ ಯುವರ್ ಡಿಪಾರ್ಟ್ಮೆಂಟ್ ಹ್ಯಾಂಡ್ಲಿಂಗ್ ಅಂತ. ಡಿಸ್ಟಿಕ್ ವೈಸು ಸಹ ನಾವು ನಮ್ಮಲ್ಲಿ ಡಿಫ್ರೆನ್ಸ್ ಇಲ್ಲ. ಡಿಸ್ಟಿಕ್ ಮಿನಿಸ್ಟರ್ ಆಗು ನಾವು MLA, XMLA ವರ್ಕರ್ಸ್ ಎಲ್ಲ ಚೆನ್ನಾಗಿದ್ದೀವಿ ಒಟ್ಟಿಗೆ. ಸೊ ಇದನ್ನು ಅವ್ರಿಗೆ ಹೇಳಿ ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ, ಮಾಡ್ತಾರೆ ಅಂತ ಕಾಣುತ್ತೆ. ಸೊ ಅದ್ರ ಬಗ್ಗೆ ಕುಸ್ತಿದೆ. ನಾವು ಇಂಪೋರ್ಟ್ನ ಮಾಡಲಿಕ್ಕೆ ಸ್ವಲ್ಪ ಕಡಿಮೆ ಮಾಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಯವರಿಂದ ಲೆಟ್ರ್ ಬರೆಸಲಿಕ್ಕೆ ನನ್ನ ಡಿಪಾರ್ಟ್ಮೆಂಟಿಂದ ನೋಟ್ ಕಳಿಸಿದ್ದೀವಿ. ಸೊ ಬಹುಶಃ ಇವತ್ತು ನಾಳೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪ್ರೈಮ್ ಮಿನಿಸ್ಟರ್ಗೆ ಲೆಟ್ರ್ ಬರೀತೀವಿ. ಸಂಘಟನೆ ಬಗ್ಗೆ ಹೇಳಿದ್ರು, ನಾವು ಆಲ್ರೆಡಿ ಲಾಸ್ಟ್ 18ನಲ್ಲಿ ನಾವು ಸೋತ ಮೇಲೆ ಇಲ್ಲಿವರೆಗೆ CM ಹತ್ರ, ACCಗೆ, DCM ಹತ್ರ, ಅಧ್ಯಕ್ಷ ಹತ್ರ ನಮ್ಮಲ್ಲಿ ಚರ್ಚೆ ಆಗುವಂಥ ವಿಚಾರಕ್ಕೆ ಇಲ್ಲ. ನಾವು ಇರ್ತಕ್ಕಂಥ 7 ಕ್ಷೇತ್ರದಲ್ಲಿ ವರ್ಕರಿಂದ ಹಿಡಿದು ಲೀಡ್ರ್ವರೆಗೂ ಎಲ್ಲ ಒಗ್ಗಟ್ಟಾಗಿದೆ. ಕೋಆಪರೇಟಿವ್ ಎಲೆಕ್ಷನಲ್ಲಿ ಸೊ ಎಲ್ಲ 100% ಎಕ್ಸೆಪ್ಟ್ MP ಎಲೆಕ್ಷನ್. ಸೊ ಹಿಂದೆ 2 MLC ಎಲೆಕ್ಷನ್ ಗೆದ್ದಿದ್ದೀವಿ, 6 ಎಲೆಕ್ಷನ್ MLA ಗೆದ್ದಿದ್ದೀವಿ. ಈಗ ಕೋಆಪರೇಟಿವ್ ಮನ್ಮೂಲ್ ನಾವೇ ತಗೊಂಡಿದ್ದೀವಿ. ಸೊ DC ಬ್ಯಾಂಕ್ ನಾವೇ ತಗೊಂಡಿದ್ದೀವಿ. ಆಲ್ ಸೊಸೈಟೀಸ್, PLD ಬ್ಯಾಂಕ್ಸ್ ಎಲ್ಲ ಚುನಾವಣೆ ನಾವೇ ಗೆದ್ದಿದ್ದೀವಿ, ಎಕ್ಸೆಪ್ಟ್ MP ಎಲೆಕ್ಷನ್ ಒಂದು ಬಿಟ್ಟು. ಬಿಕಾಸ್ ಆಫ್ 2 ಪಾರ್ಟಿ ಒಂದಾಯ್ತು, 3 ಲಕ್ಷ BJP ಓಟು ಅವ್ರಿಗೆ ಕನ್ವರ್ಟ್ ಆಯಿತು, ಅವ್ರು ಈಸಿಲಿ ಇದಾದ್ರು. ಜೊತೆಗೆ ದೊಡ್ಡ ಬಿಗ್ ಲೀಡ್ರ್ ಬೇರೆ, ಸೊ ಮಾಜಿ CM. ಹಾಗಾಗಿ ಅದರ್ವೈಸ್ ನಮ್ಮ ಡಿಸ್ಟಿಕ್ನಲ್ಲಿ ಮುಖ್ಯಮಂತ್ರಿಗಳ ಹತ್ರ ಆಗಲಿ, ಅಧ್ಯಕ್ಷರ ಹತ್ರ ಆಗಲಿ, ACCಗಾಗಲಿ ಇಲ್ಲಿವರೆಗೆ ಯಾವುದೇ ದೂರು ಹೋಗದಂಗೆ ನಾವೆಲ್ಲ ಒಗ್ಗಟ್ಟಾಗಿ, ಅಂದರೆ ನಾನು ಒಬ್ಬನೇ ಅಂತ ಹೇಳಿಲ್ಲ, ನರೇಂದ್ರ ಸ್ವಾಮಿ ಇರ್ಬೋದು, ಬಾಬಣ್ಣ ಇರ್ಬೋದು, ಉದಯ್ ಇರ್ಬೋದು, ರವಿ ಇರ್ಬೋದು, ಪಾಂಡವಪುರ ಮತ್ತು KR ಪೇಟೆ ಲೀಡರ್ಗಳು ಇರ್ಬೋದು, ಎಲ್ಲರೂ ಸಹ ಏನೇ ಇದ್ರು ಡಿಸ್ಕಸ್ ಮಾಡ್ತೀವಿ. CM ಹತ್ರ ಅವಶ್ಯಕತೆ CM ಹತ್ರ ಹೋಗ್ತೀವಿ, ಅಥವಾ ಬೇರೆ ಮಂತ್ರಿ ಇದ್ದರೆ ಬೇರೆ ಮಂತ್ರಿ ಮಾಡ್ತೀವಿ. ಹಾಗಾಗಿ ಕೋಆರ್ಡಿನೇಷನ್ ಇರೋದ್ರಿಂದ ಇವರಿಗೆ ಯಾವುದು ಕಂಪ್ಲೇಂಟ್ ಹೋಗಿಲ್ಲ, DCMಗೆ ಹೋಗಿಲ್ಲ, CMಗೆ ಹೋಗಿಲ್ಲ. ಹಾಗಾಗಿ ನಾವೆಲ್ಲ ನನಗೂ ಒಬ್ಬ ಶಾಸಕರು ಕೇಳಿದ್ದಾರೆ. ನಮ್ಮ ಗಣೇಶ್, ಕಂಪ್ಲಿ ಗಣೇಶ್ ಅವರಲ್ಲಿ ಒಂದು 100 ಎಕರೆ ಲ್ಯಾಂಡ್ ಇದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಏನಾರ ಒಂದು ಮಾಡಬೇಕಲ್ಲಿ, ಒಂದು ಕಾಲೇಜು, ರಿಸರ್ಚ್ ಸೆಂಟ್ರು ಮಾಡಿ ಅಂತ ಕೇಳಿದ್ರು. ಅದನ್ನು ಅವರು ಕೊಟ್ಟಿದ್ದಾರೆ. ಸೊ ಹೇಳಿ ಅಂತ ಹೇಳಿ ನನಗೆ ಹೇಳಿದ್ರು. ಅದೇನಿದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ CM ದುಡ್ಡು ಕೊಟ್ಟರೆ ಮಾಡೋಕ್ಕೆ ಸಾಧ್ಯ. ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ನನಗೂ 2-3 ಬಾರಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಏನಾರ ಮಾಡಬೇಕು ಅವ್ರ ರಿಕ್ವೆಸ್ಟ್ಗೆ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಫೈನಾನ್ಷಿಯಲ್ ಪ್ರಾಬ್ಲಮ್ನಿಂದ ಒಂದು ಸ್ವಲ್ಪ ಮಾಡಿಲ್ಲ. ಅಷ್ಟು ಬಿಟ್ಟರೆ ಇನ್ಯಾರ್ದು ಕಂಪ್ಲೇಂಟ್. ಬಂದು ಸಭೆ ನಡೆಸಬೇಕಾದ್ರೆ ಒಂದು ಸಮಸ್ಯೆ ಅಂದಾಗ ಶಾಸಕರು ಸಮಸ್ಯೆ ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕರು ಇರ್ಬೇಕಾದ್ರೆ ಆ ನಿಟ್ಟಿನಲ್ಲಿ ಆಗ್ಬೇಕು ಅನ್ನೋದು ನಿಮ್ಮ ಪಕ್ಷದವರು
ಪ್ರತಿಪಕ್ಷಗಳು ಆರೋಪ ಮಾಡ್ತಿರುವಂತದ್ದು ಓಕೆ, ನಿಮ್ದು ಪಕ್ಷದವರು ಕೂಡ ಈ ಒಂದು ವಿಚಾರವನ್ನು ಇದಕ್ಕೆ ಎರಡು ಕಾರಣ. ಒಂದು 2 ಇಯರ್ಸ್ ಆಗಿ ಈಗ ನಮ್ಮ ಸರ್ಕಾರ ಬರಲಿಕ್ಕೆ ರಾಜ್ಯದ ಜನರ ಆಶೀರ್ವಾದ ಜೊತೆಗೆ ರಾಜ್ಯದ ಕಾಂಗ್ರೆಸ್ ವರ್ಕರ್ಸು ಲೀಡರ್ಗಳು ಮಾಡುವ ಎಫರ್ಟ್ ಜೊತೆಗೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ನಮ್ಮಂಥವ್ರು ಎಲ್ಲರೂ ಸಹ ಒಗ್ಗಟ್ಟಾಗಿ ನಾವೇನು ಮಾಡಿದ್ವಿ ಅದಕ್ಕೆ ಮಿಗಿಲಾಗಿ AICC ತುಂಬ ಕಾನ್ಸಂಟ್ರೇಟ್ ಮಾಡಿದ್ವಿ. 5 ಗ್ಯಾರಂಟಿನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸಲಹೆ ಕೊಟ್ಟಿದ್ದು AICC. ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್, ಸುರ್ಜೇವಾಲ ಅವರು ಸಹ 1 ಇಯರ್ ಕಂಟಿನ್ಯೂಸ್ಲಿ ಕರ್ನಾಟಕದಲ್ಲಿ ಟಿಕಾನ್ ಹೋಗಿ ಎಲ್ಲ ಥರದ ನಮಗೆ ಸಲಹೆ ಕೊಟ್ಟು ಈ ಸರ್ಕಾರ ಬರಲಿಕ್ಕೆ 138 ಜನ ಇವತ್ತು MLA ಆಗಲಿಕ್ಕೆ. ಸೊ 2 ಇಯರ್ಸ್ ಆದಮೇಲೆ ಗ್ಯಾರಂಟಿ ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ, ಸೊ ವರ್ಕರ್ಸ್ MLAಗಳ ಜೊತೆ ಯಾವ ರೀತಿ ಈ ಮಂತ್ರಿಗಳು ಸರ್ಕಾರ ಆಗ್ತಾ ಇದೆ, ಎಲ್ರಿಗೂ ಹ್ಯಾಪಿನ ಅಥವಾ ಏನಾರ ಪ್ರಾಬ್ಲಮ್ ಇದೆಯಾ ಅಂತ AICC ಕೇಳಿದ್ರೆ ಅದು ಅಪರಾಧ ಅಂತ ಹೇಳಕ್ಕಾಗತ್ತೆ. ಈಗ ನನ್ನ ಗಣೇಶ್ ಅಂತ ಕೇಳಿದ್ರು, ಸೊ ಅದು ನೀವು ನೋಡೋದು ಏನಾದ್ರು ಮಾಡಬೇಕು ಅಂತ ಹೇಳಿದ್ರು. ಅದು ಮಾಡಲಿಕ್ಕೆ ನಾನು ಇಲಾಖೆಯನ್ನು ಮಾಡಲಿಕ್ಕೆ ಆಗಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬೇಕಾಗುತ್ತೆ. CM ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ, ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತೀನಿ. ಸೊ ಈ ಥರ ಯಾವುದೋ ಒಂದು ನಿಮ್ಮ ಟಿವಿನಲ್ಲಿ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಬಂದಿಲ್ಲ ಅವ್ರು ಬಂದಿರ್ತಕ್ಕಂಥದ್ದು ಇನ್ನೂ ಕಾಂಗ್ರೆಸ್ ಪಕ್ಷನ ಸ್ಟ್ರೆಂಥನ್ ಮಾಡಬೇಕು, ಜನರಿಗೆ ನಮ್ಮ ಸರ್ಕಾರ ಇನ್ನೂ ಹೆಚ್ಚು ಅನುಕೂಲ ಮಾಡಬೇಕು. ಬರೀ ಗ್ಯಾರಂಟಿ ಅಷ್ಟೇ ಅಲ್ಲ, ಅದು ಬಿಟ್ಟು ಇನ್ನೇನೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಯಾರ್ಯಾರು ಏನೇನು ಸಲಹೆ ಕೊಡ್ತಾರೆ ಅದು ತಗೊಂಡು CMಗೂ ಸಹ ಅವರು DCMಗೂ ಸಹ ಕರ್ನಾಟಕದ ಜನರಿಗೆ ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಒಂದು ಬೆಂಬಲವನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ಬಂದಿರೋದೇ ವಿನಃ ಅದು ಬಿಟ್ಟು ಯಾವುದೋ ರಾಜಕೀಯ ಚರ್ಚೆಗೆ ಅಂತ ನೀವು ಅನ್ಕೊಳ್ಳೋದು ಬೇಡ. ಅವ್ರಿಗೇನಾಗುತ್ತೆ, ಕೊಟ್ಟರು ಕಷ್ಟ, ಕೊಡದೇ ಇರೋ ಕಷ್ಟ. ಕೊಟ್ರೆ ಇನ್ನೊಂದ್ ತರ ಟೀಕೆ ಮಾಡ್ತಾರೆ, ಕೊಡದೇ ಇದ್ರೆ ರೈತರು ವಿರೋಧಿ ಅಂತಾರೆ. ಸೊ ಈ ತರ ಅವ್ರಿಗೆ ಏನೋ ಗಾದಿ ಹೇಳ್ತಾರೆ ಹಳ್ಳಿನಲ್ಲಿ, ನನಗೆ ಪೂರ್ತಿ ಗಾದಿ ಹೇಳಕ್ ಬರಲ್ಲ. ಆ ತರದವ್ರಿಗೆ ಏನಾಗುತ್ತೆ, ಅವ್ರಿಗೆ ಏನೂ ಇಲ್ಲ, ಸರ್ಕಾರದ ಬಗ್ಗೆ ಟೀಕೆ ಮಾಡಕ್ ಏನಿಲ್ಲ. ನಮ್ದೇ ಏನಾದ್ರು ಸುದ್ದಿ ಬಳಸಿ ನಮ್ದೇ ತಗೊಂಡು ನಮ್ದೇ ತಿರುಗಿಸಿ ಅಲ್ಲಿ ಕೊಡೋದಷ್ಟೇ ಅವ್ರು. ಅದು ಬಿಡ್ರಿ, ಅದು ಈಗ ಅಲ್ಲಿ ಫಸ್ಟ್ ಸೆಟ್ಮೆಂಟ್ ಮಾಡ್ಕೊಳಕ್ ಹೇಳಿ. ಮೋಹನ್ ಭಗವತ್ ಈಗ 75 ವರ್ಷ ಅಂತ ಹೇಳವ್ರೆ, ಅದನ್ನ ಸರ್ ಮಾಡ್ಕೋಬೇಕು 15ಕ್ಕೆ. ಅದನ್ನ ಈಗ ನಮ್ಮನ್ ಕೇಳ್ತಾರಲ್ಲ ಅವರು, ಬಟ್ ಅವ್ರದ್ದೇನು ನೋಡಕ್ ಹೇಳಿ. ನಾವು ಕರೆಕ್ಟ್ ಆಗಿದೀವಿ, ನಮ್ಮವ್ರು AICC ಸ್ಟ್ರಾಂಗ್ ಆಗಿದೆ, ಮಾಡ್ತಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಏನ್ ಕಿತ್ತಾಡಲ್ಲ, ಒಟ್ಟಿಗೆ ಇದೀವಿ, ಏನೋ ಒಂದು ಡಿಸಿಷನ್ ತಗೋತಾರ ಅವರು. ಸೊ ಬಟ್ ಆದ್ರೆ ಮೇಜರ್ ಆಗಿ ಇವತ್ತು ವಿಜೇಂದ್ರ ಅವ್ರನ್ನ ಏನಾಗಿದೆ, ಯಾಕೆ ಅನೌನ್ಸ್ ಮಾಡಿಲ್ಲ? ಸೋಮಣ್ಣ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಬ್ರು ಅಂತ ಒಂದ್ ಕಡೆ ಹೇಳ್ತಾರೆ. ನಮ್ಮ ಎಂತಾರೋ ಬಿಜಾಪುರ ಲೀಡ್ರು ಕಟ್ಟಾಣನ್ ಸಸ್ಪೆಂಡ್ ಮಾಡಿದ್ರು, ಅವ್ರ ಪಕ್ಕದಲ್ಲಿರೋದು ಯಾರನ್ನೂ ಮಾಡಿಲ್ಲ, ಒಬ್ಬರನ್ನು ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಏನಾಗುತ್ತೆ, BJP-ನಲ್ಲಿ ಇರ್ತಕ್ಕಂಥ ಸಮಸ್ಯೆ ಅವರೇ ಬಗೆಹರಿಸ್ಕೊಳಕ್ಕಾಗಲ್ಲ, ಕಾಂಗ್ರೆಸ್ಗೆ ಹಾಕ್ಸಿ. ಸರ್, ಈಗ ಚುನಾವಣೆ ಮೊದಲು ನೀವು ಮತ್ತು CM DCM ಸಲಹೆ ಕೊಟ್ಟು ಜೊತೆ ಹೋಗಬೇಕು. ಈಗ ಪಾರ್ಟಿ ಈಗಲೂ ಚೆನ್ನಾಗಿದಾರಲ್ಲ, ಈಗ ಚರ್ಚೆಗಳು ನಡೀತವೆ. ಈಗಲೂ ಕೂಡ ನವೆಂಬರ್ ತಿಂಗಳ ಸಲಹೆ ಕೊಡ್ತೀರಾ ಸರ್? ಈಗ್ಲೂ ಅವರು ನಮ್ ಸಲಹೆ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಅವರೇನೆ ಕೈ ಹಿಡ್ಕೊಂಡು ಎಲ್ಲ ಕಡೆ ನಾನು ಇದಕ್ಕೇನು ಚೆನ್ನಾಗಿದ್ದೀವಿ ಅಂತ ಹೇಳ್ತಾವ್ರೆ. ಮತ್ ಜೊತೆಗೆ ಡಿ ಕೆ ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯನವರಲ್ಲಿ ಎಲ್ಲಾರ ಒಂದ್ ಕಡೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರು ಮಾತಾಡೋದು ನೋಡಿದ್ದೀರಾ? ಎಲ್ಲಾರು ಆಫ್ ದ ರೆಕಾರ್ಡ್ ಆನ್ ದ ರೆಕಾರ್ಡ್ ಮಾತಾಡೋದು ನೋಡಿದ್ದೀವಿ. ಯಾರು ಮಾತಾಡ್ತಾ ಇರೋದು? BJP ಅವ್ರು ಮಾತಾಡ್ತಾರೆ, ನೀವು TV ಅವ್ರು ಹೇಳ್ತಾ ಇದ್ದೀವಿ, ಅಷ್ಟೇ ಬಿಟ್ರೆ ನಥಿಂಗ್. ಅಲ್ಲ ಗುರು, ಒಂದ್ ನಿಮಿಷ, ಅಶೋಕ್ ಹೇಳಿದ್ರು ಅಂತ ನೀವ್ ಹೇಳ್ತೀರಾ, ಇಲ್ಲ ಕುಮಾರಸ್ವಾಮಿ ಹೇಳಿದ್ರು ಅಂತ ಹೇಳ್ತೀರಾ. ಬಟ್ ನಮ್ಮಲ್ಲಿ ಏನಾದ್ರು ಪಾರ್ಟಿನಲ್ಲಿ ಸಿದ್ದರಾಮಯ್ಯನವರು, DK ಅವ್ರು ಅಲ್ಟಿಮೇಟ್. ನಾನ್ ಬಿಡಿ, ನನ್ನಂತ 138 ಜನ ಇದೀವಿ, ಮಂತ್ರಿ ಇರ್ಬೋದು, ಶಾಸಕರು ಇರ್ಬೋದು, ಬೇಸಿಕಲಿ ನಾವು 138 ಜನ ಇದೀವಿ. ಅದ್ರಲ್ಲಿ ನಾವು 136 ಜನ ಬಿಡಿ, ಇನ್ನಿಬ್ರು, ಅವ್ರಿಬ್ರು ಎಲ್ಲಾರ ಮಾತಾಡಿದ್ ನೋಡಿದ್ದೀರಾ? ಅದಕ್ಕಿಂತ ಇನ್ನೇನ್ ಬೇಕು? ನಮ್ ಪಾರ್ಟಿ ಯುನೈಟ್ ಆಗಿದೆ. ಸುರ್ಜೇವಾಲ ಅವ್ರು ಬಂದಿರೋದು, ಸೊ ಸರ್ಕಾರದಿಂದ ಸಾರ್ವಜನಿಕರಿಗೆ, ರೈತರಿಗೆ ಒಳ್ಳೆ ಕೆಲಸ ಆಗ್ಬೇಕು, ಏನ್ ಆಗ್ತಾ ಇದೆ ಅನ್ನೋದನ್ನ ಅವರು ಒಂದು ರಿವ್ಯೂ ಮಾಡ್ತಾ ಇದಾರೆ, ಅಷ್ಟು ಬಿಟ್ರೆ ನಥಿಂಗ್. ಬಹಳ ದೊಡ್ಡವರಾಗ್ಬಿಟ್ಟವ್ರು ಅವ್ರ ಬಗ್ಗೆ. ಯಾರು ನಾವು ಕರ್ದಿದ್ವಾ? ನಾವು ಕರ್ದೇ ಇಲ್ವಲ್ಲ ಗುರು ಅವ್ರ ಶಾಸಕರನ್ನ. ಅವ್ರ ಇಷ್ಟ. ಇನ್ನು 3 ವರ್ಷ ಇದೆ ಚುನಾವಣೆ, ಅವಾಗ ಅವ್ರವ್ರು ಯಾವ ಜಾಗ ನೋಡ್ಕೊಂಡಾರೋ ಅವಾಗ ನೋಡೋಣ. ಈಗೇನ್ ನಾವು ಕರ್ದಿಲ್ಲ ಇನ್ನು. ಅವ್ರನ್ನ ನಮ್ಮ ಹತ್ರ 138 ಜನ ಇರ್ಬೇಕಾದ್ರೆ ಸರ್ಕಾರ ಮಾಡಕ್ ಯಾರು ಬೇಕಾಗಲ್ವಲ್ಲ.
ವಾಲಂಟಿಯರ್ ಬರ್ತೀನಿ ಅಂದ್ರೆ ಬಂದು ನಿಂತೀವಿ ಅಷ್ಟೇ, ನಾವು ಯಾರನ್ನೂ ಕರೆದಿಲ್ಲ. ಸೊ ಅದರಿಂದ ಕುಮಾರಸ್ವಾಮಿ ಅವರು ಅದು ಯಾವಾಗ ಅದು ಯಾವ ತರ ಮಾತನಾಡ್ತಾರೋ ಗೊತ್ತಿಲ್ಲ, ನಮ್ಗೇನು ಅದರ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿರ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.